ಹೋಟ್ಲುಗಳನ್ನೇ ಕೇಳಿ. ಇದನ್ನು ಹೋಟ್ಲು ಉದ್ದಿಮೆ ನಡೆಸ್ತಾ ಇರೋರು ನೀವು ಕೇಳ್ತಾ ಇದ್ರೆ ನನ್ನ ಮಾತನ್ನು ಅನುಮೋದಿಸ್ತೀರಾ? ₹100 ಬಿಸ್ನೆಸ್ ಆಗ್ತಾ ಇದ್ರೆ ಹಿಂದೆ, ಅದರಲ್ಲಿ 80-90 ತನಕ ಅವ್ರಿಗೆ ಅಲ್ಲಿ ಬಂದು ಕೂತ್ಕೊಂಡು ತಿನ್ನೋ ಗ್ರಾಹಕರು ಇರ್ತಿದ್ರು. ಇನ್ನೊಂದು 10-15% ಪಾರ್ಸಲ್ ತೊಗೊಂಡವ್ರು ಇರ್ತಿದ್ರು. ಇವತ್ತು ಬದಲಾಗೋಗಿದೆ ಗೌರೀಶ್ ಅವರೇ. ನಮ್ಮ ಸಮಾಜ ಹೆಂಗೆ ಬದಲಾಗಿದೆ ಅಂತಂದರೆ, ದೋಸೆನ ಕೂಡ ಸ್ವಿಗ್ಗಿಲಿ ತೊಗೊಂಬಂದು ತಿಂತಾರೆ. ಲೆಕ್ಕ ಹಾಕಿ ದೋಸೆನೇ ತೊಗೊಂಬಂದು ತಿಂತಾರೆ ಅಂದರೆ ಅದು ಮೆತ್ತಗೆ ಒಳ್ಳೆ ಬಟ್ಟೆ ಆದಂಗೆ ಆಗ್ಬಿಟ್ಟಿರುತ್ತೆ. ಅಂಥದ್ರ ಬೇರೆ ಊಟದಿನ್ನೇನು ನೀವು ನಂಬಲ್ಲ. ಇವತ್ತು ₹60, ಕೆಲವೊಂದು ಹೋಟ್ಲುಗಳಲ್ಲಿ ₹70 ತನಕ ಇದಿರುತ್ತೆ, ಟೇಕ್ ಅವೇ ಇರುತ್ತೆ. 60%, 70%. ಹೌದು, ₹100 ಬಿಸ್ನೆಸ್ ಆದರೆ 30-40 ಅಷ್ಟೇ ವಾಕಿನ್ ಇರೋದು. ಇನ್ನು ಮಿಕ್ಕಿದ್ದೆಲ್ಲ ಸ್ವಿಗ್ಗಿ, ಝೊಮ್ಯಾಟೊ, ಇನ್ನೊಬ್ರು ಏನೇನು ಇವತ್ತು 100 ಬಂದಿದೆ. ಬರೀ 2 ಹೆಸರು ಹೇಳಿದೆ. ಆ ಥರದ್ದು ಬೇಕಾದಷ್ಟಿದೆ. ಅವುಗಳ ಮೂಲಕ ಕರ್ಸ್ಕೊಂಡು ತಿಂತಾರೆ. ಒಂದು ನಗರದಲ್ಲಿ ಹೆಚ್ಚುತ್ತಿರುವ ವಾಹನ ದಟ್ಟಣೆ, ಜನಕ್ಕೆ ಹೋಗಕ್ಕೆ ಇಷ್ಟ ಇಲ್ಲ. ಮನೆಗೆ ಬರ್ತಾರೆ, ಸುಸ್ತಾಗಿರ್ತಾರೆ, ಆರ್ಡರ್ ಮಾಡ್ತಾರೆ, ಮನೆ ಮಾಡೋಕ್ಕೆ ಇಷ್ಟ ಇಲ್ಲ, ತರಿಸ್ತಾರೆ. ಹೀಗಾಗಿ ಅರ್ಥ ನಾನು ಏನು ಹೇಳಕ್ಕೆ ಹೋದೆ ಅಂದರೆ, ಇನ್ನು ಕಮರ್ಷಿಯಲ್ ಅನ್ನೋದೆಲ್ಲ ಕ್ಲೌಡ್ ಕಿಚನ್ಗಳು ಈಗಾಗಲೇ ತುಂಬ ಬರ್ತಾ ಇದೆ. ಇದು ಕೇವಲ ಹೋಟ್ಲಿಗೆ ಹೇಳ್ತಿಲ್ಲ ನಾನು, ಬಟ್ಟೆದು ಹಾಗೆ ಎಲ್ಲ ವರ್ಚುವಲ್ ಶೋರೂಮ್ಸ್ ಬಂದಿದೆ. ಇನ್ನು ಮುಂದೆ ಬರ್ತಾ ನೀವು ಯಾರ ಹೇಳ್ತೀನಿ ಕೇಳಿ, ಏನೋ ಹೃದಯದ ಮಧ್ಯಭಾಗದಲ್ಲಿರೋದು ನಡಿಬೋದು. ಮತ್ತದೇ ರಿಪೀಟ್ ಮಾಡ್ತಿದ್ದೀನಿ, 10-12 ಕಿಲೋಮೀಟರ್ ದೂರದಲ್ಲಿರೋರು ಇನ್ನು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಅಂತ ಕಟ್ಟಬೇಡಿ, ಮುಟ್ಟಾಳ್ತನ ಕಟ್ಟಬೇಡಿ. ನೀವು ಅದರಿಂದ ಏನೂ ಪ್ರಯೋಜನ ಇಲ್ಲ. ಕಮರ್ಷಿಯಲ್ ಅಂತ ಸೈಟ್ನ ಇವತ್ತಿಗೂ ಮಾರ್ತಾರೆ, ಜನ ಇನ್ನೂ ತಗೋತಾ ಇದ್ದಾರೆ. ನನಗೆ ನಗು ಬರುತ್ತೆ. ಯಾಕೆ ನಗೆ ಬರುತ್ತೆ ಅಂದರೆ, ಕಣ್ಣು ಮುಚ್ಕೊಂಡ್ರೆ ಮುಂದೆ 5 ವರ್ಷದಲ್ಲಿ ಆಗೋ ಬದಲಾವಣೆಗಳು ಗೊತ್ತಾಗ್ತಾ ಇದೆ. ಗೊತ್ತಿದ್ದು ಜನ ಸುಮ್ಮನೆ ಇಲ್ಲೇನೋ ಇಲ್ಲೇ 10,000 ಇದ್ರೆ ಅದು 15,000 ಅಂತ ದೊಡ್ಡ ದುಡ್ಡು ಕೊಟ್ಟು ತಗೋತಾರೆ. ನೆಲ ಖರೀದಿ ಮಾಡಬೇಡಿ. ಕಮರ್ಷಿಯಲ್ ಅಂತ ಹೇಳಿದ್ರೆ ನೀವು ಖರೀದಿನೇ ಮಾಡಬೇಡಿ. ಇಲ್ಲ, ಅದು ದಿನಗಳು ಬದಲಾವಣೆ ತುಂಬ. ಡಿಜಿಟಲ್ ನಿಮ್ಮ ವ್ಯಾಪಾರ ಡಿಜಿಟಲ್ ಆಗಿಲ್ಲ ಇದುವರ ತನಕ ಅಂದರೆ, ಆನ್ಲೈನಲ್ಲಿ ಇಲ್ಲ ಅಂತಂದರೆ ನೀವು ಮುಳುಗಕ್ಕೆ ಸಿದ್ಧರಾಗ್ತಿದ್ದೀರಿ ಅಂತ ಅರ್ಥ. ಎಲ್ಲ ಡಿಜಿಟಲೇ, ಇನ್ನು ಮುಂದೆ ಡಿಜಿಟಲ್. ಹಾಗಾಗಿ ಮಧ್ಯಮ ವರ್ಗದ ಜನ ಬಿಲ್ಡಿಂಗ್ ಮೇಲೆ ಸಾಲ ಮಾಡಿ ದುಡ್ಡು ಹಾಕಬೇಡಿ. ವ್ಯಾಪಾರಸ್ಥರು ಕಮರ್ಷಿಯಲ್ಲು ಅಂತ ದೊಡ್ಡದಾಗಿ ಸೆಟಪ್ಪು ತೆಗಿಬೇಡಿ. ನಿಮಗೆ ಪ್ರೆಸೆನ್ಸ್ ಬೇಕು, ಜನರ ಕಣ್ಣಿಗೆ ಬೀಳಬೇಕು ಅಂದರೆ ಒಂದು ಸಣ್ಣದು ಇಟ್ಕೊಳ್ಳಿ. ಹೋಟ್ಲುಗಳು ನೋಡಿದ್ದೀರಾ, ಸಣ್ಣ ಹೋಟ್ಲಿರುತ್ತೆ, ಅಲ್ಲಿಂದ ಕ್ಲೌಡ್ ಕಿಚನ್ ಅಲ್ಲೇ ಪ್ರಿಪೇರ್ ಮಾಡ್ತಿರ್ತಾರೆ, ಎಲ್ಲ ಆರ್ಡ್ರ್ ಕಳಿಸ್ತಿರ್ತಾರೆ. ದೊಡ್ಡ ಸೆಟಪ್ಪು 50 ಲಕ್ಷ 70 ಲಕ್ಷ. ಮೈಸೂರಂಥ ನಗರದಲ್ಲೇ ವಾರಕ್ಕೆ 15 ದಿನಕ್ಕೆ ಒಂದೊಂದು ಹೋಟ್ಲು ಮುಚ್ಚಿದ್ದನ್ನು ನಾನೇ ಕಣ್ಣಾರೆ ನೋಡ್ತಿದ್ದೀನಿ. ಅರ್ಥನೇ ಆಗಲ್ಲ ಜನಕ್ಕೆ. ಏನಾದರೂ ಮಾಡಬೇಕು ಅಂತ 30 ಲಕ್ಷ 40 ಲಕ್ಷ ಇಂಟೀರಿಯರ್ ಮೇಲೆ ಖರ್ಚು ಮಾಡ್ತಾರೆ. ಆ ದಿನಗಳು ಓದುವು. ನೀವು ಅದ್ರ ಮೇಲೆ ಹುಚ್ಚುಚ್ಚಾಗಿ ದುಡ್ಡು ಹಾಕಬಾರ್ದು. ಪದಾರ್ಥದ ಮೇಲೆ ನೀವು ಒಂದು ಬಿಸ್ನೆಸ್ ಮೇಲೆ ದುಡ್ಡು ಹಾಕಿ ಅದೇನೋ ಮಾಡಬೇಕು ಅಂತ ಫೈನ್ ಡೈನೆಲ್ಲ ಹೋಗ್ತೀರಾ, ಆಲ್ರೆಡಿ ಎಸ್ಟಾಬ್ಲಿಷ್ಡ್ ಪ್ಲೇಯರ್ ಇರ್ತಾರೆ. ಈ ವರ್ಷ ಮಾತ್ರ ಅಂಥ ತಪ್ಪುಗಳು ಮಾಡಬೇಡಿ. ಮುಂದೆ ದಿನಗಳು ಬದಲಾದರೆ ನಾನು ಹೇಳಿದ ಸುಳ್ಳಾಗಿ ಅವತ್ತಿಂದು ಪ್ರತಿ ಸರಿನೂ ನೋಡ್ಕೊಂಡು ಮಾಡ್ಬೋದು.